ಒಳ ಮೀಸಲಾತಿ ಸಮೀಕ್ಷೆ ವೇಳೆ ಗಲಾಟೆ ಹಿನ್ನೆಲೆ ಮೂವರು ಬಿಬಿಎಂಪಿ ನೌಕರರನ್ನು ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಎಚ್ಬಿಆರ್ ಲೇಔಟ್ನ ಉಪ ವಿಭಾಗದ ಕಂದಾಯ ಪರಿವೀಕ್ಷಕ ರಮೇಶ್ ಹಾಗೆ ಎಚ್ಬಿಆರ್ ಲೇಔಟ್ನ ಕಂದಾಯ ವಸೂಲಿಗಾರ ಪೆದ್ದುರಾಜು, ಕೆಂಗೇರಿ ಉಪವಿಭಾಗದ ಕಂದಾಯ ವಸೂಲಿಗಾರ ಸಿ ಜಂದಿಲ್ ಅವರನ್ನು ಅಮಾನತು ಮಾಡಲಾಗಿದೆ. ಮಾಹಿತಿ ಪಡೆಯದೆ ಸ್ಟಿಕ್ಕರ್ ಅಂಟಿಸಿದ್ರು ಪೌರಕಾರ್ಮಿಕರು. ಸರ್ವೆ ಮಾಡಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಮನೆ ಮಾಲೀಕರ ಮೇಲೆ ಹಲ್ಲೆಗೆ ಪ್ರಯತ್ನವನ್ನು ಮಾಡಿದ್ರು. ಚಿಕ್ಕಕಲಸಂದ್ರದ ಸಾರ್ವಭೌಮ ನಗರದಲ್ಲಿ ಈ ಘಟನೆ ನಡೆದಿತ್ತು. ಮಾಹಿತಿ ಪಡೆಯದೇನೆ, ಅಂದರೆ ಅಲ್ಲಿ ಒಳ ಮೀಸಲಾತಿಗೆ ಏನು ಹೋಗ್ತಾ ಇದ್ದಾರೆ ಸಿಬ್ಬಂದಿಗಳು, ಅವ್ರನ್ನ ಪ್ರಶ್ನೆ ಮಾಡದೇನೆ ಇಲ್ಲಿ ಸರ್ವೆ ಕಾರ್ಯ ಮುಗಿದಿದೆ, ನಿಮಗೇನಾದರೂ ಬೇಕಾದರೆ ಈ QR ಕೋಡ್ಗೆ ಸ್ಕ್ಯಾನ್ ಮಾಡ್ಬೋದು, ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡ್ಬೋದು, ಈ ರೀತಿ ಒಂದು ಸ್ಟಿಕ್ಕರನ್ನು ಅಂಟಿಸಿ ಹೋಗ್ತಿದ್ದಾರೆ. ಬೆಂಗಳೂರಲ್ಲಿ ಬಹಳ ಆಗ್ತಾ ಇದೆ. ಕಾಟಾಚಾರಕ್ಕೋಸ್ಕರ ಇಲ್ಲಿ ಸರ್ವೆಯನ್ನು ಮಾಡ್ತಿದ್ದಾರೆ ಸಿಬ್ಬಂದಿ ಅನ್ನುವಂಥ ಆರೋಪ, ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಅದಕ್ಕೆ ಸಾಕ್ಷಿ ಎನ್ನುವಂತೆ ಸಿಗ್ತಾ ಇದ್ದಾವೆ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಇದು ಎಚ್ಬಿಆರ್ ಲೇಔಟ್ನಲ್ಲಿ ನಡೆದಂತಹ ಒಂದು ಘಟನೆ. ಉಪ ಕಂದಾಯ ಏನು ಪರಿವೀಕ್ಷಕ ರಮೇಶು ಜೊತೆಗೆ ವಸೂಲಿಗಾರ ಏನಿದ್ದಾರೆ ಕಂದಾಯ ವಸೂಲಿಗಾರ ಪೆದ್ದರಾಜು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಅಲ್ಲಿ ಪೌರ ಕಾರ್ಮಿಕ ಏನಿದ್ದಾರೆ ಹೇಳದೆ ಕೇಳದೆ ಮನೆ ಮಾಲೀಕರನ್ನೂ ಕೂಡ ಪ್ರಶ್ನೆಯನ್ನು ಮಾಡದೆ ನೋಡಿ ಯಾವ ರೀತಿಯಾಗಿ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂಥೇಳಿ, ನೋಡಿ ಒದ್ದು ಯಾವ ರೀತಿ ದರ್ಪವನ್ನು ಮೆರೆದಿದ್ದಾರೆ ಅಂಥೇಳಿ, ಗೂಂಡಾಗಿರಿ ಮಾಡಿದ್ದಾರೆ ಇವರು. ಉತ್ತಮವಾದಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕ್ರಮ ಆಗಬೇಕು, ಕೇವಲ ಅಮಾನತು ಮಾಡೋದಷ್ಟೇ ಅಲ್ಲ, ಕ್ರಿಮಿನಲ್ ಕೇಸ್ ಹಾಕಬೇಕು ಅವ್ರ ಮೇಲೆ. ಅವರು ಬಂದಿರೋದು ಸರ್ವೆ ಮಾಡಲಿಕ್ಕೋಸ್ಕರ. ಏನು ರೌಡಿಗಳನ್ನು ತುಂಬಿಕೊಂಡು ಇವರು BBMP ಸರ್ವೆ ಮಾಡಿಸ್ತಾ ಇದ್ದಾರಾ ಸರ್ಕಾರದವರು? ನೋಡಿ ಈ ರೀತಿಯಾಗಿ ನಿಮ್ಮ ಮನೆಯ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ, ಇಲ್ದಿದ್ದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಅಂತೇಳಿ ಹಾಕಿ ಹೋಗ್ತಾ ಇದ್ದಾರೆ. ಅಲ್ಲಿ ಮಾಹಿತಿನ ಪಡೆದಿರೋದಿಲ್ಲ. ನಿಮ್ಮ ಜಾತಿ ಯಾವುದು, ಉಪಜಾತಿ ಯಾವುದು ನಿಮ್ಮದು ಬರ್ಕೊಂಡಿರೋದಿಲ್ಲ. ಹೇಳದೆ ಕೇಳದೆ ಓಡೋಗ್ಬಿಡ್ತಾರೆ. ಸ್ಟಿಕ್ಕರ್ ಅಂಟಿಸಿ ಕಾಂಪೌಂಡ್ಗೆ ಅಥವಾ ಮನೆ ಬಾಗಿಲಿಗೆ, ಮನೇಲಿದ್ದಾರಾ ಇಲ್ವಾ ಅದನ್ನು ಕೂಡ ವಿಚಾರಿಸಲ್ಲ. ಹಾಗಾಗಿ ಯಾವ ಜಾತಿ ಏನು ಅವರಿಗೆ ಮಾಹಿತಿನೇ ಸಿಗೋದಿಲ್ಲ, ಸರ್ಕಾರಿ ಸೌಲಭ್ಯಗಳು ಕೂಡ ಸಿಗೋದಿಲ್ಲ. ಸರ್ಕಾರ ಏನು ಉದ್ದೇಶ ಇಟ್ಕೊಂಡು ಹೊರಟಿದೆ ಅದ್ಯಾವುದು ಕೂಡ ಈಡೇರೋದಿಲ್ಲ. ಗಲಾಟೆಯನ್ನು ಮಾಡಿದ್ರು ಅವರು, BBMPಯ ಪೌರಕಾರ್ಮಿಕ ಮತ್ತು ನೌಕರರು. ಈಗ BBMP ಈ ಒಂದು ಆದೇಶವನ್ನು ಹೊರಡಿಸಿದೆ. ಎಚ್ಬಿಆರ್ ಲೇಔಟ್ನಲ್ಲಿ ಈ ಘಟನೆ ನಡೆದಿತ್ತು, CCTV ರೆಕಾರ್ಡ್ ಆಗಿತ್ತು. ನೋಡಿ ಆತ ಮನೆ ಮಾಲೀಕ ಪ್ರಶ್ನೆನ ಮಾಡ್ತಾರೆ. ವಾಟ್ ಎವರ್ ಏನಾದರೂ ಕೇಳಿ ಅವ್ರ ಪ್ರಶ್ನೆನ, ಅಧಿಕಾರ ಇದೆ ಅವರಿಗೆ, ಹಕ್ಕಿದೆ ಅವ್ರಿಗೆ, ಏನಕ್ಕೆ ಬಂದಿದ್ದೀರಿ, ನಮ್ಮ ಮನೇಲಿ ಯಾಕೆ ವಿಚಾರಿಸಿಲ್ಲ, ನಮ್ಮ ಜಾತಿ ಯಾವುದು ಅಂತ ಕೇಳಿಲ್ಲ ನೀವು, ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇದ್ದೀರಲ್ವಾ ಅಂತೇಳಿ ಪ್ರಶ್ನೆ ಮಾಡಿದಾಗ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಗಣೇಶ್, ನೋಡ್ತಾ ಇದ್ದೀವಿ ನಾವು ಗುಂಡಗಳನ್ನ ಇಟ್ಕೊಂಡು ಏನಾದರೂ ಇವರು ಒಳ ಮೀಸಲಾತಿ ಸರ್ವೆ ಮಾಡ್ತಿದ್ದಾರೆ ಅನ್ನೋ ಅನುಮಾನ ನನಗೆ ಕಾಡ್ತಾ ಇದೆ. ಯಾಕಂದರೆ ಒಂದಾದ ಮೇಲೆ ಒಂದು ಘಟನೆಗಳು ಬಯಲಾಗ್ತಾ ಇದ್ದಾವೆ. ಅಂದರೆ ಅವರ ಆ ಮೂಲ ಜಾತಿ ಯಾವುದು, ಉಪಜಾತಿ ಯಾವುದು ಅನ್ನುವಂಥ ಗೊಂದಲ ಅವ್ರಿಗಿರುತ್ತೆ. ಜೊತೆಗೆ ಸರ್ಕಾರ ಏನು ಉದ್ದೇಶ ಇಟ್ಕೊಂಡಿದೆಯೋ ಅದು ಯಾವುದು ಕಂಪ್ಲೀಟ್ ಆಗಲ್ಲ ಅಂತ ಅನಿಸ್ತಾ ಇದೆ. ಈ ಘಟನೆ ನೋಡ್ತಾ ಇದ್ದರೆ ಯಾವೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಸದ್ಯಕ್ಕೆ? ಖಂಡಿತವಾಗ್ಲೂ ಈಗ BBMP ಮೂವರ ಮೇಲೆ ಆ್ಯಕ್ಷನನ್ನು ಮಾಡಿರುವಂಥದ್ದು. ಈಗಾಗಲೇ ಏನಂತಂದರೆ ನಿನ್ನೆ ನಡೆದಂಥ ಒಂದು ಚಿಕ್ಕಸಂದ್ರದಲ್ಲಿ ನಡೆದಂಥ ಒಂದು ಸಾರ್ವಭೌಮ ನಗರದಲ್ಲಿ ನಡೆದಂಥ ಒಂದು ಘಟನೆ ಏನಿದೆ, ಸಹಜವಾಗಿ ಇದು ಪಾಲಿಕೆ ಆಡಳಿತ ವರ್ಗಕ್ಕೆ ಮುಜುಗರನ್ನು ತರುವಂತಹ ಘಟನೆ ಅಂತಲೇ ಹೇಳ್ಬೋದು. ಈ ಒಂದು ಅಂದರೆ ರಾಜ್ಯ ಸರ್ಕಾರದ ಅದರಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಸಲಾಗ್ತಾ ಇದ್ದಂತಹ ಒಂದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತಹ ಒಳ ಮೀಸಲು ಸಮೀಕ್ಷೆ ಏನಿದೆ ಅದರ ಜವಾಬ್ದಾರಿಯನ್ನು BBMP ವ್ಯಾಪ್ತಿಯಲ್ಲಿ ಅಧಿಕಾರಿಗಳ ವರ್ಗ ಕೈಗೊಂಡಿತ್ತು. ಆದರೆ ಅವರು ಕಾಟಾಚಾರಕ್ಕೆ ನೆಪ ಮಾತ್ರಕ್ಕೆ ಏನು ಮನೆಗಳಿಗೆ ಅಂಟಿಸುವಂಥದ್ದು, ಜಾತಿಯನ್ನು ಅಥವಾ ಜಾತಿ ಗಣತಿಯನ್ನು ಮಾಡದೆ ಕೇವಲ ಅನೌಪಚಾರಿಕವಾಗಿ ಅಥವಾ ಔಪಚಾರಿಕವಾಗಿ ನಿರ್ಲಕ್ಷ್ಯವಾಗಿ ನಡ್ಕೊಂಡಿರುವಂಥದ್ದು ಹೇಳಿಕೆಗೆ ಬಂದಿತ್ತು. ಅದರಲ್ಲೂ ಕೂಡ ನಿನ್ನೆ ನಡೆದಂತಹ ಘಟನೆ ಏನಿದೆ ಚಿಕ್ಕಲ್ಸಂದ್ರದಲ್ಲಿ ನೇರವಾಗಿ ಗುಂಡಾ ವರ್ತನೆಯನ್ನು BBMPಯ ಪೌರ ಕಾರ್ಮಿಕರೊಬ್ಬ ಜನರ ಮೇಲೆ ಮಾಡಿರುವಂಥದ್ದು, ಏಕಾಏಕಿ ದಾಳಿ ಮಾಡುವಂಥದ್ದು, ವಾಗ್ವಾದಕ್ಕೆ ಹೋಗುವಂಥದ್ದು, ಏನು ಒಂದು ರೀತಿಯಲ್ಲಿ ಹೊಡೆದಾಟದ ಪ್ರಕ್ರಿಯೆಗಳು ಆಯಿತು ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನು ಆಡಳಿತ ವರ್ಗ ಅದರಲ್ಲೂ ಕೂಡ ಪಾಲಿಕೆಯ ಹಿರಿಯ ಅಧಿಕಾರಿಗಳು ಗಂಭೀರವಾಗಿ ಪಡೆದುಕೊಂಡಿದ್ದಾರೆ. ಮೂವರ ಮೇಲೆ ಈಗಾಗಲೇ ಅಮಾನತನ್ನು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಎಚ್ಬಿಆರ್ ಲೇಔಟ್ನಲ್ಲಿರುವಂತಹ
ಏನು ಸಹಾಯಕ ಕಂದಾಯ ಪರಿವೀಕ್ಷಕರೇನಿರ್ತಾರೆ ರಮೇಶ್ ಅನ್ನೋರನ್ನ ಈಗ ಸಸ್ಪೆಂಡ್ ಮಾಡಿರುವಂಥದ್ದು. ಹಾಗೇನೆ ಕಂದಾಯ ವಸೂಲಿಗಾರ ಪೆದ್ರಾಜು, ಹಾಗೇನೆ ಕೆಂಗೇರಿ ಉಪವಿಭಾಗದ ಕಂದಾಯ ವಸೂಲಿಗಾರಂಥ ಸಂದಿಲ್ ಕುಮಾರ್ ಎನ್ನುವರನ್ನ ಈಗ ಅಮಾನತು ಮಾಡಿರುವಂಥದ್ದು. ಈಗ ನಿನ್ನೆನೂ ಕೂಡ ನಾವು ವರದಿಯನ್ನು ಮಾಡಿದ್ವಿ, ಸಾರ್ವಜನಿಕರಿಂದ ಜನಸಾಮಾನ್ಯರಿಂದ ಈ ಒಂದು ಗಣತಿ ಸಮರ್ಪಕವಾಗಿ ಆಗ್ತಾ ಇಲ್ಲ. ಹಾಗೇನೆ ಏನು ಚೀಟಿಗಳನ್ನು ಅಂಟಿಸುವಂಥ ಪ್ರಕ್ರಿಯೆಗಳೇನು ಸಿಬ್ಬಂದಿಗಳು ಮಾಡ್ತಾ ಇದ್ರು ಅಥವಾ ನೌಕರರು ಮಾಡ್ತಾ ಇದ್ರು, ಆ ಒಂದು ಸಂದರ್ಭದಲ್ಲಿ ಜನರು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಮುಗಿ ಬೀಳುವಂಥದ್ದು ಅಥವಾ ಮಾತಿನ ಚಕಮಕಿ ನಡೆಸುವಂಥದ್ದು, ವಾಗ್ವಾದಕ್ಕೆ ಇಳುವಂತಹ ಪ್ರವೃತ್ತಿಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಈಗ BBMP ಆಡಳಿತ ವರ್ಗ ಅದರಲ್ಲೂ ಕೂಡ ಹಿರಿಯ ಅಧಿಕಾರಿಗಳು 3 ನೌಕರರನ್ನ ಈಗ ಸಸ್ಪೆಂಡ್ ಮಾಡಿರುವಂಥದ್ದು. ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಮಾಹಿತಿಗಾಗಿ.